ಬಿಜೆಪಿಯ ಭದ್ರಕೋಟೆಯಿಂದಲೇ ಕಾಂಗ್ರೆಸ್ ಲೋಕಸಭೆಯ ಕಹಳೆ. ಮಂಗಳೂರಿನಿಂದಲೇ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತಯಾರಿ ಮಾಡಿಕೊಳ್ತಾ ಇದೆ. ಕೇಸರಿ ಪಡೆಯ ಭದ್ರಕೋಟೆಯಲ್ಲಿ ಕೈಪಡೆ ಶಕ್ತಿ ಪ್ರದರ್ಶನ. ಮಂಗಳೂರಿನಿಂದಲೇ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ತಯಾರಿ ಮಾಡ್ತಾ ಇದೆ. ಕೇಸರಿ ಪಡೆಯ ಭದ್ರಕೋಟೆಯಲ್ಲಿ ಕೈಪಡೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದೆ. ಮಂಗಳೂರಲ್ಲೇ ಕಾಂಗ್ರೆಸ್ ಲೋಕಸಭಾ ಚುನಾವಣಾ ಸಮಾವೇಶ ನಡೆಯಲಿದೆ. ಕರಾವಳಿ ಮೋದಿ ಹವಾಗೆ ಕಾಂಗ್ರೆಸ್ ಟಕ್ಕರ್ ಕೊಡುತ್ತಾ ಹಾಗಾದ್ರೆ ಖರ್ಗೆ ಸೂಚನೆಯಂತೆ ರಾಜ್ಯ ಮಟ್ಟದ ಕಾರ್ಯಕರ್ತರ ಸಮಾವೇಶವನ್ನ ಆಯೋಜನೆ ಮಾಡಲಾಗಿದೆ. ಮಂಗಳೂರಲ್ಲಿ ರಾಜ್ಯಾದ್ಯಂತ ಸುಮಾರು 1 ಲಕ್ಷ ಕಾರ್ಯಕರ್ತರು ಭಾಗವಹಿಸುವಂತಹ ನಿರೀಕ್ಷೆ ಇದೆ. ದೇಶದ ಪ್ರತಿ ರಾಜ್ಯದ ಒಂದು ಜಿಲ್ಲೆಯಲ್ಲಿ ಕಾರ್ಯಕರ್ತರ ಸಮಾವೇಶ ಮಾಡುವುದಕ್ಕೆ ನಿರ್ಧರಿಸಿದ್ದಾರೆ. ಆದರೆ ಕರ್ನಾಟಕದಲ್ಲಿ ಮಂಗಳೂರನ್ನೇ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮಂಗಳೂರಿನ ಅಡ್ಯಾರ್ ಸಹ್ಯಾದ್ರಿ ಕಾಲೇಜು ಮೈದಾನದಲ್ಲಿ ಸಮಾವೇಶ ನಡೆಯುತ್ತೆ. ಲೋಕಸಭೆ ಚುನಾವಣೆಗೆ ಕಾರ್ಯಕರ್ತರನ್ನ ಸಜ್ಜುಗೊಳಿಸಲು ಮಾಡ್ತಾ ಇರುವಂತಹ ಸಮಾವೇಶ ಇದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಈ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಭರತ್ ರಾಜ್, ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶವನ್ನ ನಡೆಸ್ತಾ ಇದೆ ಮಂಗಳೂರಲ್ಲಿ. ಸಿದ್ಧತೆಗಳು ಹೇಗಿದೆ? ಅದರ ಜೊತೆಯಲ್ಲಿ ಮಂಗಳೂರನ್ನೇ ಆಯ್ಕೆ ಮಾಡಿಕೊಂಡಿರೋದ್ರ ಹಿಂದಿರುವಂತಹ ಅಜೆಂಡಾ ಏನು? ಪ್ರಗತಿ, ಹೌದು, ಬಹುಶಃ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನ ಇದು ಮೊದಲ ಚುನಾವಣಾ ಸಮಾವೇಶ ಅಂತಲೇ ಹೇಳ್ಬೋದು. ಕಾರ್ಯಕರ್ತರನ್ನ ಒಗ್ಗಟ್ಟು ಮಾಡುವಂಥದ್ದು, ಕಾರ್ಯಕರ್ತರನ್ನ ಒಗ್ಗೂಡಿಸಿ ಆ ಮೂಲಕ ಯಾವ ರೀತಿಯಾಗಿ ಇದೊಂದು ಲೋಕಸಭಾ ಚುನಾವಣೆ ಎದುರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಇಡೀ ದೇಶದ ಪ್ರತಿ ರಾಜ್ಯದಲ್ಲಿ ಈ ರೀತಿಯ ಕಾರ್ಯಕರ್ತರ ಸಮಾವೇಶವನ್ನು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ರು. ಹೀಗಾಗಿ ಕರ್ನಾಟಕದಲ್ಲಿ ಮಂಗಳೂರಿನಲ್ಲಿ ಈ ಸಮಾವೇಶಕ್ಕೆ ಈ ಹಿಂದೆ 1 ತಿಂಗಳ ಹಿಂದೆ ಒಂದು ಸಿದ್ಧತೆಗಳು ನಡೆದಿತ್ತು. ಆದರೆ ಕಾರಣಾಂತರಗಳಿಂದ ಆ ಒಂದು ಸಮಾವೇಶವನ್ನು ಮುಂದೂಡಲಾಗಿತ್ತು. ಆದರೆ ಈಗ ಮತ್ತೆ ಆ ಸಮಾವೇಶಕ್ಕೆ ಸಮಯ ಕೂಡಿ ಬಂದಿದೆ. ಇವತ್ತು ಮಧ್ಯಾಹ್ನ 2 ರಿಂದ 3 ಗಂಟೆ ಹೊತ್ತಿಗೆ ಮಂಗಳೂರಿನಲ್ಲಿ ಸಮಾವೇಶ ನಡೀಲಿಕ್ಕಿರುವಂಥದ್ದು. ಒಟ್ಟಾರೆಯಾಗಿ ಏನಂದ್ರೆ ಈಗಾಗಲೇ ಈ ಸಮಾವೇಶದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯದ ಅನೇಕ ನಾಯಕರುಗಳು ಭಾಗವಹಿಸ್ತಾರೆ. ಈಗಾಗಲೇ ಡಿಕೆ ಶಿವಕುಮಾರ್, ದಿನೇಶ್ ಗುಂಡೂರಾವ್ ಸೇರಿದಂತೆ ಅನೇಕ ನಾಯಕರುಗಳು ಕರಾವಳಿಗೆ ಬಂದಿದ್ದಾರೆ. ಸಿದ್ದರಾಮಯ್ಯ ಮತ್ತು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಧ್ಯಾಹ್ನದ ಬಳಿಕ ಅವರು ನೇರವಾಗಿ ಸಮಾವೇಶದ ಗ್ರೌಂಡ್ಗೆ ಆಗಮಿಸ್ತಾರೆ ಮಂಗಳೂರಿನ ಸಹ್ಯಾದ್ರಿ ಕ್ರೀಡಾಂಗಣದಲ್ಲಿ. ಇಲ್ಲಿ ಗಮನಿಸಬೇಕಾದಂಥ ವಿಚಾರ, ಕರಾವಳಿ ಕರ್ನಾಟಕ ಹಿಂದುತ್ವದ ಶಕ್ತಿ ಕೇಂದ್ರ, ಅದರ ಜೊತೆಗೆ ಇಲ್ಲಿ ಬಿಜೆಪಿ ಅತಿ ಹೆಚ್ಚು ಸೀಟ್ಗಳನ್ನು ಪಡೆದು ಹೆಚ್ಚಿನ ಬಲ ಹೊಂದಿರುವಂತಹ ಒಂದು ಪ್ರದೇಶ. ಹಾಗಾಗಿ ಈ ಒಂದು ಜಾಗದಿಂದಲೇ ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಸಮಾವೇಶವನ್ನ ಆರಂಭಿಸ್ತಾ ಇದೆ ಮತ್ತು ತನ್ನ ಚುನಾವಣೆಯ ರಣಕಹಳೆಯನ್ನ ಮೊಳಗಿಸ್ತಾ ಇದೆ ಅನ್ನುವಂಥದ್ದು ಕೂಡ ಯಕ್ಷ ಪ್ರಶ್ನೆ. ಅದರ ಜೊತೆಗೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ ಸೇರಿದಂತೆ ರಾಜ್ಯದ ನಾಯಕರುಗಳು ಯಾವ ಸಂದೇಶವನ್ನ ತಮ್ಮ ಕಾರ್ಯಕರ್ತರಿಗೆ ಕೊಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಈ ಒಂದು ಸಮಾವೇಶದಲ್ಲಿ ಕೇವಲ ಕಾರ್ಯಕರ್ತರಷ್ಟೇ ಅಲ್ಲ, ಅಂದ್ರೆ ಬೇರೆ ಬೇರೆ ರೀತಿಯಾದಂತಹ ಬೂತ್ನಿಂದ ಹಿಡಿದು ಆಕಾಂಕ್ಷಿಗಳಿರ್ಬೋದು, ಅದರ ಜೊತೆಗೆ ಸಂಸದರು, ಶಾಸಕರು ಮತ್ತು ಬೇರೆ ಬೇರೆ ಪಕ್ಷದ ಪ್ರಮುಖ ಹುದ್ದೆಗಳಲ್ಲಿರುವಂತಹ ಎಲ್ಲ ನಾಯಕರುಗಳು ಕೂಡ ಕಟ್ಟುನಿಟ್ಟಾಗಿ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಈಗಾಗಲೇ ಕಾಂಗ್ರೆಸ್ ಹೇಳಿರುವ ಪ್ರಕಾರ ಸುಮಾರು 80 ರಿಂದ 1 ಲಕ್ಷದವರೆಗೆ, 80,000ದಿಂದ 1 ಲಕ್ಷದವರೆಗೆ ಈ ಒಂದು ಸಮಾವೇಶದಲ್ಲಿ ಕಾರ್ಯಕರ್ತರು ಆಗಮಿಸುವ ನಿರೀಕ್ಷೆ ಇದೆ. ಈ ಒಂದು ಸಮಾವೇಶದ ಮೂಲಕ ಅಂದ್ರೆ ಇದು ಆರಂಭ ಅಷ್ಟೇ, ಆ ಬಳಿಕ ಉತ್ತರ ಕರ್ನಾಟಕ ಭಾಗಕ್ಕೂ ಕೂಡ ಈ ಸಮಾವೇಶಗಳನ್ನು ವಿಸ್ತರಿಸುವಂತ, ಅಂದ್ರೆ ಇದು ಮಂಗಳೂರಿನಿಂದ ಮೊದಲನೇ ಬಾರಿಗೆ ಮೊದಲ ಚುನಾವಣಾ ಸಮಾವೇಶವನ್ನು ಅವರು ಆರಂಭಿಸ್ತಾ ಇದ್ದಾರೆ ಅಷ್ಟೇ. ಅಂದ್ರೆ ಈ ಹಿಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಅಷ್ಟೇ ಪ್ರಜಾಪ್ರತಿನಿಧಿ ಯಾತ್ರೆ ಏನು ಬಂದಿತ್ತು ಅದು ಕೂಡ ಆ ಕರಾವಳಿ ಭಾಗದಲ್ಲಿ ಹಾದು ಹೋಗುವ ಮೂಲಕ ಕರಾವಳಿಯಲ್ಲಿ ಬಹಳ ದೊಡ್ಡ ಮಟ್ಟದ ಸಮಾವೇಶವನ್ನು ನಡೆಸಿದ್ರು. ಇಲ್ಲಿ ಒಂದಷ್ಟು ಘೋಷಣೆಗಳನ್ನ ವ್ಯಕ್ತಪಡಿಸುವಂತ ಮೂಲಕ ಅದರ ಜೊತೆಗೆ ಒಂದಷ್ಟು ಭರವಸೆ ಮತ್ತು ಒಂದಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಮುಂದಿನ ಚುನಾವಣೆಯನ್ನು ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವಂಥದ್ದು ನಿಟ್ಟಿನಲ್ಲಿ ಒಂದಷ್ಟು ವಿಚಾರಗಳನ್ನು ಹೇಳಿದ್ರು. ಅದರ ಜೊತೆಗೆ ಕರಾವಳಿ ಅಂದ್ರೆ ಅದು ಹಿಂದುತ್ವದ ಪ್ರಯೋಗಶಾಲೆ ಅಂತಾನೆ ಕರೆಸ್ಕೊಳ್ಳುತ್ತೆ. ಅದರ ಜೊತೆಗೆ ಬಿಜೆಪಿ, ಕಾಂಗ್ರೆಸ್ಗೆ ಇಲ್ಲಿ ತುಂಬಾ ಶಕ್ತಿ ಕಡಿಮೆ ಇರುವಂತದ್ದು. ಸದ್ಯಕ್ಕೆ ಒಬ್ಬ ಶಾಸಕ ಮಾತ್ರ, ಅಶೋಕ್ ರೈ ಶಾಸಕ ಒಬ್ಬ ಮಾತ್ರ ಇರುವಂತದ್ದು. ಹಾಗಾಗಿ ಈ ಒಂದು ಕ್ಷೇತ್ರದಿಂದ ಈ ಒಂದು ಹಿಂದುತ್ವದ ವಿರುದ್ಧ ಅಂದ್ರೆ ಇದರ ವಿಚಾರದ ವಿರುದ್ಧ ಅಸ್ತ್ರವನ್ನು ಯಾವ ರೀತಿ ಪ್ರಯೋಗಿಸುವುದು ಮತ್ತು ಮೋದಿ ಹವಾದ ವಿರುದ್ಧ ಯಾವ ರೀತಿ ಅಸ್ತ್ರವನ್ನ ಪ್ರಯೋಗ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವತ್ತಿನ ಸಮಾವೇಶ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುವಂತ. ಥ್ಯಾಂಕ್ ಯು ಭರತ್ ರಾಜ್, ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.